ಮನಸ್ಮೃತಿ, RSS, ಹಿಂದುತ್ವ ಇವೆಲ್ಲ ದೊಡ್ಡ ಜಾಲ ಎಂದು ಕಾಶಪ್ಪನವರು ಕಿಡಿಕಾರಿದ್ದಾರೆ. ಕನ್ನೇರಿ ಸ್ವಾಮಿಗಳಿಗೆ ಹುಚ್ಚು ಹಿಡಿದಂತೆ ಕಾಣಿಸುತ್ತದೆ. ದೇವರು ಅಂತ ಹೇಳಿಕೊಂಡು ತಮ್ಮನ್ನೇ ತಾವು ಮಹಾನ್ ಯೋಗಿ ಅಂತ ತಿಳ್ಕೊಂಡಿದ್ದಾರೆ. ಜನರಿಗೆ ಹಾದಿ ತಪ್ಪಿಸುವ ಕೆಲಸ ನಡೀತಿದೆ, ಅದು ಮಠ ಮಾನ್ಯಗಳಿಂದ, ಕೆಲವೊಂದಿಷ್ಟು ಮಠ ಮಾನ್ಯಗಳಿಂದ ಕೂಡ ಅಂತ. ಇನ್ನೂವರೆಗೆ ಯಾಕೆ ದಲಿತರನ್ನು ಕೂಡ ಮಠದ ಅಧಿಪತಿಗಳನ್ನಾಗಿ ಮಾಡ್ತಿಲ್ಲ? ಇದು ಕಟ್ಟೆಗಡದಾಗಿರ್ತಕ್ಕಂಥ ಪ್ರಶ್ನೆಯಾಗೇ ಕಾಡ್ತದೆ ಎಲ್ಲರಿಗೂ. ಬಸವ ತತ್ವದಲ್ಲಿ ಹಿಂದೂ ಧರ್ಮವನ್ನ ಒಣಗಿದ್ದಾರೆ ಕೆಲವೊಂದಿಷ್ಟು ಮಠ ಮಾನ್ಯದ ಪೀಠಾಧ್ಯಕ್ಷರು, ಜೊತೆಗೆ ಮಠದ ಮುಖ್ಯ ಒಂದು ಯಾರು ಹೊಣೆಯನ್ನ ಹೊತ್ತಿರ್ತಾರೋ ಅವರು. ಮೀಡಿಯಾದವ್ರಿಗೆ ಕಾಲಕಾಲಕ್ಕೆ ರಾಜಕಾರಣಿಗಳು ದುಡ್ಡು ಕೊಡ್ತಾರೆ, ಅವ್ರು ಹೇಳ್ದಾಗೆ ಜೊತೆಗೆ ಮೀಡಿಯಾದವರು ಕೇಳ್ತಾರೆ ಅಂತಕ್ಕಂತ ಒಂದು ಪ್ರಶ್ನೆ ಕೂಡ ಹಾಕಿದ್ದಾರೆ ಕನ್ನೇರಿ ಶ್ರೀಗಳು. ಜಾತಿ ಸಮೀಕ್ಷೆ ನಡೆಸಲು ಮುಖ್ಯವಾಗಿ ಲಿಂಗಾಯತ ಬಣ ಏನಾಗ್ತದೆ ಅಂತಂದ್ರೆ, ನಮಗೆ ಹೆಚ್ಚು ಏನ್ ಮಾಡಿ ಅಂತಂದ್ರೆ ಪ್ರಾಮುಖ್ಯತೆಯನ್ನ ಕೊಡಿ ಅಂತಕ್ಕಂಥದ್ದು. ಹೌದು, ಸನಾತನ ಧರ್ಮ ಮತ್ತು ಮನಸ್ಮೃತಿ, RSS ಅಂತಕ್ಕಂಥದ್ದು ದೊಡ್ಡ ಜಾಲ. ಇದು ಹಿಂದುತ್ವಗಳಲ್ಲಿ ಏನಾಗ್ತದೆ ಅಂತಂದ್ರೆ ತಮ್ಮದಾದಂತ ಒಂದು ಸಂಘಟನೆಗಳನ್ನ ಕಟ್ಟಿಕೊಂಡಿದೆ. ಜೊತೆಗೆ ನಾವು ಮನಸ್ಮೃತಿಯವರು RSS ಅನ್ನ ಬೆಂಬಲಿಸ್ತೀವಿ, ಸನಾತನ ಧರ್ಮವನ್ನ ಕಾಪಾಡಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಹಿಂದುತ್ವ ತುಂಬಾ ಉತ್ತಮವಾದ ಕೆಲಸವನ್ನ ಮಾಡ್ತಿದೆ. ಇದನ್ನ ಕಾಶಪ್ಪನವರು ಕಿಡಿಕಾರಿದ್ದಾರೆ. ಮಠಮಾನ್ಯಗಳಿಂದ ಸಾಕಷ್ಟು ಏನಾಗ್ತಿದೆ ಅಂತಂದ್ರೆ ಇತ್ತೀಚೆಗೆ ಜಾತಿ ಭೇದ ಭಾವಗಳಾಗ್ತಿದೆ ಅಂತಕ್ಕಂಥದ್ದು. ಇನ್ನು ಕನ್ನೇರಿ ಸ್ವಾಮಿಗಳಿಗೆ ಹುಚ್ಚು ಹಿಡಿದಿದೆ. ಅವರು ನಾನೇ ದೇವರು ಅಂತ ತಿಳ್ಕೊಂಡಿದ್ದಾರೆ ಅಂತ ಒಂದು ಶ್ರೀಗಳ ಬಾಯಲ್ಲಿ ಏನಾಗ್ತಿದೆ ಅಂತಂದ್ರೆ ಕೆಲವೊಂದಿಷ್ಟು ವಿವಾದಾತ್ಮಕ ಹೇಳಿಕೆಗಳು ಕೂಡ ಬರ್ತಿವೆ. ಇಲ್ಲಿ ತಾಲಿಬಾನ್ಗಳು ಬಸವಾದಿತರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ, ಬಸವ ಪ್ರತಿಪಾದಿತರು ಕೆಲವೊಂದಿಷ್ಟು ಜನರು ಅಂದ್ರೆ ಬಸವಣ್ಣವರ ಅನುಯಾಯಿಗಳ ಅಲ್ಲಿ ಕೆಲವೊಂದಿಷ್ಟು ಜನರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ತಾಲಿಬಾನ್ಗಳಂತೆ ವರ್ತನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ನಾವು ಏನ್ ಮಾಡ್ತಿದೀವೋ ಅದಕ್ಕೆ ಮುಖ್ಯವಾಗಿ ಹಿಂದುತ್ವ ಅಂತಕ್ಕಂಥ ಹೆಸರನ್ನ ಇಟ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ನಾನೇ ಮಹಾನ್ ಯೋಗಿ ಅಂತಕ್ಕಂಥ ಮಾತನ್ನು ಕೂಡ ಏನ್ ಮಾಡ್ತಿದ್ದಾರೆ ಕನ್ನೇರಿ ಶ್ರೀಗಳು ಹೇಳ್ಕೊಂಡಿರೋದ್ರಲ್ಲಿ ಕಾಶಪ್ಪನವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕಿಡಿಯನ್ನ ಕಾತಿದ್ದಾರೆ. ಜನರಿಗೆ ಹಾದಿ ತಪ್ಪಿಸುವ ಕೆಲಸ ಮುಖ್ಯವಾಗಿ ಕೆಲವೊಂದಿಷ್ಟು ಮಠಾಧೀಶರು ಮಾಡುತ್ತಿದ್ದಾರೆ. ಹೌದು, ಸಾಕಷ್ಟು ಒಂದು ಮಠಮಾನ್ಯಗಳಲ್ಲಿ ನಾವು ಕಾಣ್ತಿದೀವಿ. ಹಿಂದುತ್ವ ಹಿಂದುತ್ವ ಅಂತ ಜನರಿಗೆ ಎಲ್ಲಿವರೆಗೂ ಮನ ಮುಟ್ಟಿಸ್ತಿದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಜಾತಿ ಭೇದ ಭಾವವನ್ನ ಸೃಷ್ಟಿಸ್ತಿದ್ದಾರೆ ಅಂತಕ್ಕಂಥದ್ದು. ಮಠ ಮಾನ್ಯಗಳು ಇರುವುದು ಏನಕ್ಕೆ ಅಂತಂದ್ರೆ ಪ್ರತಿಯೊಂದು ಜಾತಿಯವರನ್ನ ಏನ್ ಮಾಡೋದು ಅಂತಂದ್ರೆ ಮೇಲೆ ಎತ್ತಿ ಹಿಡಿಯುವುದು. ಅದರ ಜೊತೆಗೆ ಪ್ರತಿಯೊಂದು ಮತಾಂತರನ್ನ ಏನ್ ಮಾಡೋದು ಅಂದ್ರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಇವೆಲ್ಲ ಭೇದ ಭಾವ ಇಲ್ಲದೆ ಅವರಿಗೆ ಸಮಾನತೆಯನ್ನ ಎತ್ತಿ ಹಿಡಿಯುವುದು, ಅವರಲ್ಲಿ ಸಮಾನತೆಯ ಬಾಳ್ವೆಯನ್ನ ತರುವುದು ಬಿಟ್ಟು ಇತ್ತೀಚೆಗೆ ಕೆಲವೊಂದಿಷ್ಟು ಮಠಾಧೀಶರು ಏನ್ ಮಾಡ್ತಿದ್ದಾರೆ ಅಂದ್ರೆ ಜಾತಿಯ ಮುಖಾಂತರ ಅಂದ್ರೆ ವೀರಶೈವ ಲಿಂಗಾಯತ ಒಂದು ಧರ್ಮವನ್ನ ಎತ್ತಿ ಹಿಡಿಯುವುದಕ್ಕೋಸ್ಕರ ಈ ಒಂದು ಪ್ರಸ್ತಾವನೆ ಹಾಕ್ತಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಇನ್ನೂವರೆಗೂ ಕೂಡ ಯಾರು ದಲಿತರನ್ನ ಏನ್ ಮಾಡಿಲ್ಲ ಅಂತಂದ್ರೆ ಮಠದ ಅಧಿಕಾರಿಗಳಲ್ಲಿ ಮಠದ ಅಸಿಸ್ಟೆಂಟ್ ಕೂಡ ಮಾಡಿಲ್ಲ ಅಂತಕ್ಕಂಥದ್ದು ದೊಡ್ಡ ಕೇಳಿಕೆಯಾಗಿ ಪರಿಣಮಿಸಿದೆ. ಜೊತೆಗೆ ಮೀಡಿಯಾದವರಿಗೆ ರಾಜಕಾರಣಿಗಳು ದುಡ್ಡು ಕೊಟ್ಟಿರ್ತಾರೆ. ಆ ದುಡ್ಡು ಕೊಟ್ಟಿರುವ ರೀತಿಯಲ್ಲೇ ಮೀಡಿಯಾದವ್ರು ಏನ್ ಮಾಡಿರ್ತಾರೆ, ಆ ಒಂದು ರಾಜಕಾರಣಿಗಳ ಮಾತನ್ನ ಕೇಳಬೇಕಾಗಿರುತ್ತದೆ. ಯಾರನ್ನ ಬಳಸ್ಕೋಬೇಕು, ಯಾರನ್ನ ಹರಾಜ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಮೀಡಿಯಾದವರಿಗೆ ರಾಜಕಾರಣಿಗಳಿಗೆ ಹೇಳಿಕೊಟ್ಟಿರ್ತಕ್ಕಂಥ ಮಾತುಗಳು ಶಾಕಿಂಗ್ ವಿಚಾರದಲ್ಲಿವೆ. ಈಗ ಕಾಶಪ್ಪನವರು ಹೇಳಿದಂತೆಯೇ ಏನಾಗ್ತದೆ ಅಂತಂದ್ರೆ ಅಲ್ಲಿನ ಭಾಗದ ಜನರಿಗೆ ಕೆಲವೊಂದಿಷ್ಟು ಕೇಳಿಕೆಗಳು, ಕನ್ನೇರಿ ಶ್ರೀಮಠದ ಕೇಳಿಕೆಗಳು ಏನಾಗ್ತಿಲ್ಲ ಅಂತಂದ್ರೆ ಪ್ರಶಂಸೆಯನ್ನ ಪಡಿಸುವ ಹಂತದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಕಾಶಪ್ಪನವರು ಹೇಳಿರುವ ಹಾಗೆ ಕಿಡಿಕಾರ್ತಿದ್ದಾರೆ. ಅವರು ತಮ್ಮನ್ನ ತಾವು ಮಹಾನ್ ಯೋಗಿ ಅನ್ಕೊಂಡ್ಬಿಟ್ಟಿದ್ದಾರೆ ಕನ್ನೇರಿ ಶ್ರೀಮಠದವರು. ಜೊತೆಗೆ ಬಸವ ತತ್ವದವರನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ತಾಲಿಬಾನ್ಗೆ ಹೋಲಿಸುವಷ್ಟರಲ್ಲಿ ಇವರು ತಮ್ಮ ಹೇಳಿಕೆಗಳನ್ನ ವಿವಾದಾತ್ಮಕವಾಗಿ ಕೊಡ್ತಿದ್ದಾರೆ. ಯಾಕೆಂದ್ರೆ ಜಂಗಮರು ಏನಾಗ್ತಿದ್ದಾರೆ ಈ ಒಂದು ಹೇಳಿಕೆಯಲ್ಲಿ ತಮ್ಮನ್ನ ತಾವು ಕುಗ್ಗಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಂದ್ ಕಡೆ ಕನ್ನೇರಿ ಶ್ರೀಮಠದವರು ಅಂತಕ್ಕಂಥದ್ದು. ಇನ್ನು ಜಾತಿ ಗಣಿತ ಸಮೀಕ್ಷೆ ನಡೀತು, ಅದರಲ್ಲಿ ಏನಾಗ್ತಿದೆ ಅಂತಂದ್ರೆ ಆರ್ಥಿಕತೆ ಮತ್ತು ಜಾತಿ ಗಣಿತೀಯ ಸಮೀಕ್ಷೆ ನಡೆಸುವಂತ ನಿಟ್ಟಿನಲ್ಲಿ ಎಲ್ಲ ಒಂದ ಕಡೆ ಬಸವಾದಿ ಪೀಠದವರು ತಮ್ಮನ್ನ ತಾವು ಲಿಂಗಾಯತರು ನಮ್ಗೆ ಪ್ರತ್ಯೇಕವಾದ ಸ್ಥಾನ ಕೊಡಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿವೆ. ಕೆಲವೊಂದಿಷ್ಟು ವಿಭಾಗಗಳಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕ ವಿಭಾಗಗಳಲ್ಲಿ ನಾವು ನೋಡೋದಾದ್ರೆ ಕೆಲವೊಂದಿಷ್ಟು ಮಾತುಗಳು ಏನಾಗ್ತಿದೆ ತೀರಾ ಸಾಮಾನ್ಯವಾಗ್ತಿದೆ. ಅದನ್ನ ಪೋಟ್ರೆಯಾಗಿ ಬಿಂಬಿಸಬೇಡಿ ಅಂತ ಕೂಡ ಕನ್ನೇರಿ ಮಠದ ಸ್ವಾಮಿಗಳು ಹೇಳಿದ್ರು. ಜೊತೆಗೆ ಅಲ್ಲಿನ ಭಾಗದ ಜನರ ಒಂದು ವೈವಾಹಿಕ ಮಾತದು ಪ್ರದೇಶಕ್ಕನುಸಾರವಾಗಿ ಕೆಲವೊಂದಿಷ್ಟು ಮಾತುಗಳು ಇರ್ತವೆ. ಅದನ್ನ ನೀವೇನೋ ಮೀಡಿಯಾದವ್ರು ಏನ್ ಮಾಡ್ತಿದ್ದೀರಾ ಅಂತಂದ್ರೆ ಬೇರೆ ಬೇರೆ ತರನಾಗಿ ಬಿಂಬಿಸ್ತಿದ್ದೀರಾ. ಅದನ್ನ ನಾವು ವಿವಾದಾತ್ಮಕ ಹೇಳಿಕೆ ಅಂತ ಕೊಡ್ತಿರ್ಲಿಲ್ಲ. ಕಾಮನ್ ಆಗಿ ಏನ್ ಬರ್ತಿದೆ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಪ್ರದೇಶದಲ್ಲಿ ಆಯಾ ಭಾಷೆಗೆ ಏನಿರುತ್ತೆ ಅಂದ್ರೆ ಮಹತ್ವದ ಸ್ಥಾನವಿರುತ್ತೆ. ಆ ಭಾಷೆಯಲ್ಲಿ ನಾವು ಮಾತನಾಡಿದ್ರೆ ಜನರಿಗೆ ಅರ್ಥವಾಗುವಂತ ಸ್ಥಿತಿಗತಿಗಳಿರ್ತವೆ. ಆ ಭಾಷೆಯಲ್ಲೇ ಬೈದರೂ ಕೂಡ ಯಥಾವತ್ತಾಗಿ ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿಗತಿಗಳಿರ್ತವೆ. ಆದ್ರೆ ಕೆಲವೊಂದಿಷ್ಟು ಜನಕ್ಕೆ ಅದು ವಿವಾದಾತ್ಮಕ ಹೇಳಿಕೆಯಾಗಿ ಹೋಗ್ತಿದೆಯೇ ಹೊರತು ಅದು ನನ್ನ ತಪ್ಪಲ್ಲ ಎಂದು ಕನ್ನೇರಿ ಶ್ರೀಗಳು ಕೂಡ ಹೇಳಿದ್ದಾರೆ. ಇಲ್ಲಿ ತಾಲಿಬಾನ್ರನ್ನ ನಾನು ಬಸವ ಲಿಂಗಾಯತರಿಗಾಗಿ ಹೋಲಿಸ್ತಿಲ್ಲ. ಕೆಲವೊಂದಿಷ್ಟು ಬಸವ ಲಿಂಗಾಯತ ತತ್ವಗಳಿವೆ ಹೊರತು ಅಲ್ಲಿಯ ಜನರು ಆ ತರದ ಕೆಲಸಗಳನ್ನ ಮಾಡ್ತಿದ್ದಾರೆ.
ಒಟ್ಟಾರೆಯಾಗಿ ಬಸವ ಒಂದು ಅನುಯಾಯಿಗಳೇ ತಾಲಿಬಾನ್ಗಳು ಅಂತ ಕೂಡ ನಾನು ಎಲ್ಲೂ ಹೇಳಿಲ್ಲ ಅಂತ ಕನ್ನೇರಿ ಶ್ರೀಗಳ ವಾದ ಆಗ್ತಿದೆ. ಎಲ್ಲೋ ಒಂದು ಕಡೆ ಪೇಚಿಗೆ ತಲುಪಿದ್ರ ಕನ್ನೇರಿ ಶ್ರೀಗಳು ಇಂತ ಒಂದು ಹೇಳಿಕೆಯನ್ನ ಕೊಟ್ಟು ಕಾಯ್ದು ನೋಡೋಣ ಯಾವ ರೀತಿಯಾಗಿ ಈ ಒಂದು ಕಾಶಪ್ಪನವರು ಕೊಟ್ಟಿರ್ತಕ್ಕಂತ ಹೇಳಿಕೆ ಅಂದ್ರೆ ಮಠಮಾನ್ಯಗಳಲ್ಲಿ ಇರುವಂತಹ ಮಠಾಧೀಶರಾಗುವ ಯೋಗ್ಯತೆನೇ ಅವರಿಗೆ ಇಲ್ಲ ಅಂತಕ್ಕಂತ ಒಂದು ಸಂಗತಿಯನ್ನ ಹೊರಬೀಳಿಸುತ್ತಿದ್ದಾರೆ. ಜೊತೆಗೆ ಆ ಒಂದು ಮಠಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆ ಮಠಕ್ಕೆ ಬಂದಿರತಕ್ಕಂತ ಮುಖ್ಯ ಮಠಾಧೀಶರು ಅಂದ್ರೆ ಹಿಂದಿರ್ತಕ್ಕಂಥ ಮಠಾಧೀಶರು ಸಾಕಷ್ಟು ತ್ಯಾಗ ಬಲಿದಾನಗಳನ್ನ ಮಾಡಿ ತಮ್ಮನ್ನ ತಾವು ಆ ಮಠಕ್ಕೋಸ್ಕರ ಏನ್ ಮಾಡಿದಾರೆ, ಹಗಲಿರುಳು ದುಡಿಸ್ಕೊಂಡಿದ್ದಾರೆ. ಅಂತ ಮಠಕ್ಕೆ ಇವರು ಯೋಗ್ಯರಲ್ಲ ಅಂತಕ್ಕಂತ ಕಾಶಪ್ಪನವರ ಮಾತು ಎಷ್ಟು ಸರಿ ಅಂತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.